ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಬೆಳಗಿನ ಜಾವದಲ್ಲಿ ಹಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ಹರ್ಷಿಕೊಂಡ ಭಾಗ 51ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. 51ನೇ ಅಧ್ಯಾಯ 1ರಿಂದ 3 ವಚನಗಳ ತನಕ. ಸದ್ಧರ್ಮ ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ? ಯೆಹೋವನು ಚೀಯೋನನ್ನು ಸಂತೈಸುವನು. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಡು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ ಗಾನಧ್ವನಿ ಇವುಗಳು ಅಲ್ಲಿ ನೇರಿಯಾಗಿರುವವು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಲೋಕೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Hallelujah. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಇಸ್ರಾಯೇಲ್ನ ಪರಿಶುದ್ಧನಾದ ದೇವರಾಗಿರುವ ನಿಮಗೆ ಸ್ತೋತ್ರವಾದ ಕರ್ತನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತೆ ದೇವರೇ, ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ನಿಮಗೆ ಸ್ತೋತ್ರವಾಗಲಿ. ಕರ್ತಾದಿ ನಿಮಗೆ ಸ್ತೋತ್ರವಾಗಲಿ. ಜೀವವುಳ್ಳ ಯೇಸುವೆ, ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿರಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿ ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿಮ್ಮನ್ನು ಕೊಂಡಾಡುವಂತೆ, ಆರಾಧಿಸುವಂತೆ, ಸ್ತುತಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಎಚ್ಚರಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಂತ ಹಿರಿಯ ಬೋಧಕರಾದಂತ ರಾಜೀವ್ ವಸ್ತು ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಹೆಚ್ಚಾಗಿ ನೀನು ಆಶೀರ್ವಿಸು. ಅವ್ರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ನೀನು ಆಶೀರ್ವಿಸು. ಈ ದಿನದಲ್ಲಿ ನಡೀತಕ್ಕಂಥ ಎಲ್ಲಾ ಪ್ರಾರ್ಥನೆಗಳನ್ನು ಆಶೀರ್ವಾದ ಮಾಡು. ಸಭೆಗಳನ್ನು ಆಶೀರ್ವದಿಸು. ಸಭಾ ಪಾಲಕರನ್ನು ಆಶೀರ್ವಿಸು. ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವಿಸು ಸ್ವಾಮಿ. ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವಿಸಿ ಬಲಪಡಿಸಿ. ಈ ಒಂದು ಕಾರ್ಯಕ್ರಮವು ಪ್ರತಿ ಒಬ್ಬೊಬ್ಬರ ಮನವನ್ನು ಮುಟ್ಟುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ಕೂಟವನ್ನು ಸ್ವಾಮಿ, ಈ ಕೂಟದಲ್ಲಿ ಸೇರ್ತಕ್ಕಂಥ ನಾವೆಲ್ಲರೂ ನಿಮ್ಮನ್ನೇ ಆರಾಧಿಸುವಂತೆ, ಸ್ತುತಿಸುವಂತೆ, ಘನಪಡಿಸುವಂತೆ ನಮಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಆಶೀರ್ವಿಸು ಸ್ವಾಮಿ. ನೀವೆಷ್ಟು ಒಳ್ಳೆಯದು ಸ್ವಾಮಿ. ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳ ತಾಯಿ ಗರ್ಭದಿಂದ ಇಂದಿನವರೆಗೂ ನಾವು ಪಾಪಿಗಳಾಗಿ ಇದ್ದೀವಿ ಸ್ವಾಮಿ. ನಮ್ಮ ಪಾಪ ಪರಿಹಾರಗಳನ್ನು ಪರಿಹರಿಸು ಸ್ವಾಮಿ. ನಿನ್ನ ಒಂದು ಪರಲೋಕ ಸತ್ಯವೇದದ ವಾಕ್ಯಗಳನ್ನು ಅರ್ಥಕೊಂಡು ಸ್ವಾಮಿ, ನಿನ್ನ ಪರಲೋಕ ರಾಜ್ಯವನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಡಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಕರುಣಿಸು. ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡದಂತೆ ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ
ನಡೆದುಕೊಂಡು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಕಾಪಾಡು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಈ ದಿನದ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ನಮ್ಮನ್ನು ಕೂಡ ನೀನು ಹೆಚ್ಚಾಗಿ ನೀನು ಆಶೀರ್ವದಿಸು, ಬಲಪಡಿಸಿ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಕೂಡ ಸ್ವಾಮಿ ನಾವು ಸಾಕ್ಷಿ ಮಕ್ಕಳಾಗಿ ನಿಂತು ನಿನ್ನ ಸೇವೆ ಮಾಡುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ನಿನ್ನ ಪಾದಕ್ಕೆ ಅಡ್ಡಬಿದ್ದು ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಒಂದು ವಿಶೇಷ ಗೀತೆಯೊಂದಿಗೆ ದೈವಿಕ ಸಂದೇಶಕ್ಕೆ ನಾವು ಹೋಗೋಣ. ನಿದಿರಾ ಲೋಕದಿಂದ ಎಚ್ಚರವಾಗು ಮನುಜ, ರಾತ್ರಿ ಕಳೆದು ಹೋಗಿ ಹಗಲು ಮುಗಿಯುತ್ತಲಿದೆ. ನಿದಿರಾ ಲೋಕದಿಂದ ಎಚ್ಚರವಾಗು ಮನುಜ, ರಾತ್ರಿ ಕಳೆದು ಹೋಗಿ ಹಗಲು ಮುಗಿಯುತ್ತಲಿದೆ. ಲೋಕದ ಮಿಷವೆಂಬ ಮಧ್ಯದ ಮಾಲಿನಿಂದ ನಿತ್ಯವೂ ಸುಖವು ಎಂಬ ಕುರುಡು ಭ್ರಮೆಯಿಂದ, ಲೋಕದ ಮಿಷವೆಂಬ ಮಧ್ಯದ ಮಾಲಿನಿಂದ ನಿತ್ಯವೂ ಸುಖವು ಎಂಬ ಕುರುಡು ಭ್ರಮೆಯಿಂದ ಎರಡು ದೋಣಿ ದಡಿಯ ಮೇಲೆ ತಡವ ಸೇರಲಾರೆ, ಎರಡು ದೋಣಿ ದಡಿಯ ಮೇಲೆ ತಡವ ಸೇರಲಾರೆ, ತಡವ ಸೇರಲಾರೆ. ನಿದಿರಾ ಲೋಕದಿಂದ ಎಚ್ಚರವಾಗು ಮನುಜ, ರಾತ್ರಿ ಕಳೆದು ಹೋಗಿ ಹಗಲು ಮುಗಿಯುತ್ತಲಿದೆ. ನಿನ್ನೆ ಇದ್ದಂತೆ ಇಂದು ನಾಳೆ ಇನ್ನು ಮುಂದು ಹೀಗೆ ಇರುವೆನೆಂದು ಸಮಯ ಕಳೆಯಬೇಡ. ನಿನ್ನೆ ಇದ್ದಂತೆ ಇಂದು ನಾಳೆ ಇನ್ನು ಮುಂದು ಹೀಗೆ ಇರುವೆನೆಂದು ಸಮಯ ಕಳೆಯಬೇಡ. ಕಳ್ಳನು ಬರುವ ಹಾಗೆ ಕರ್ತನ ಕಳಿಗೆ ಬಾರುವಾಗ, ಕಳ್ಳನು ಬರುವ ಹಾಗೆ ಕರ್ತನ ಕಳಿಗೆ ಬಾರುವಾಗ ಎದುರು ನಿಲ್ಲಲಾರೆ. ನಿದಿರಾ ಲೋಕದಿಂದ ಎಚ್ಚರವಾಗು ಮನುಜ, ರಾತ್ರಿ ಕಳೆದು ಹೋಗಿ ಹಗಲು ಮುಗಿಯುತ್ತಲಿದೆ, ಹಗಲು ಮುಗಿಯುತ್ತಲಿದೆ, ಹಗಲು ಮುಗಿಯುತ್ತಲಿದೆ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಕರ್ತನನ್ನು ಕೊಂಡಾಡುತ್ತಾ ಆತನ ವಾಕ್ಯದ ಬಳಿಗೆ ಹೋಗುವಾಗ
126ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಬರೆಯುವಂತನಾಗಿದ್ದಾನೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದ್ದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳ ಕೊಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡುತ್ತಾ, ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ತಂದೆಯಾದ ದೇವರು ತನ್ನನ್ನ ಪ್ರೀತಿಸಿ ತನ್ನ ಸದ್ಧರ್ಮವನ್ನ ಅನುಸರಿಸುವಂತ, ಅದರಲ್ಲಿ ನಿರತರಾಗಿರುವಂತ ತನ್ನ ಮಕ್ಕಳಿಗೆ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಇಸ್ರೇಲ್ ಜನಾಂಗವು ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಸೆರೆಯಾಳುಗಳಾಗಿ ಜೀವಿಸಿ ಕಷ್ಟ, ಸಂಕಟ, ನೋವು, ಹಿಂಸೆ, ದುಃಖ, ಅನ್ಯಾಯ, ಅಕ್ರಮಗಳನ್ನ ಸಹಿಸಿಕೊಂಡು ಬಿಟ್ಟಿ ದುಡಿಯುತ್ತಾ ಎಷ್ಟೋ ತಲಾಂತರಗಳು ಕಳೆದು ಹೋಗುವಾಗೆ ಎಲ್ಲಾ ದುಃಖವನ್ನ ಅನುಭವಿಸುತ್ತಾ ಬದುಕಿದಂತ ಆ ಜನಕ್ಕೆ ನಿರೀಕ್ಷೆ ಭರವಸೆಗಳಿಲ್ಲದೆ ಇರುವಾಗ ತನ್ನ ಸೇವಕನಾದ ಮೋಸೆಯನ್ನ ಕಳುಹಿಸಿ ಆತನ ಮುಖಾಂತರವಾಗಿ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಜನರನ್ನ ತನ್ನ ಭುಜಬಲದಿಂದ, ತನ್ನ ಸಹಸ್ತದ ಪರಾಕ್ರಮದಿಂದ ಬಿಡುಗಡೆ ಮಾಡಿ ಅರಣ್ಯದಲ್ಲಿ 40 ವರ್ಷಗಳ ಕಾಲ ಅವರಿಗೆ ಮನ್ನವನ್ನು, ಬಂಡೆಯೊಳಗಿಂದ ನೀರನ್ನು ಅನುಗ್ರಹಿಸಿ ಅವರ ಕಾಲು ಬಾತು ಹೋಗದಂತೆ, ಅವರ ವಸ್ತ್ರಗಳು ಜೀರ್ಣವಾಗದಂತೆ, ಅವರಿಗೆ ಯಾವ ಕಷ್ಟ ಕಾಯಿಲೆಗಳು ಬರದಂತೆ ಅವರನ್ನ ಸಾಕಿ ಸಲಹಿ ತಾನು ವಾಗ್ದಾನ ಮಾಡಿದಂತ ಕಾನಾನ್ ದೇಶಕ್ಕೆ ಅವರನ್ನ ಬರಮಾಡಿದಾಗ ಈ ಗೀತೆಯನ್ನ ಅವರು ರಚಿಸಿ ಹಾಡಿದವರಾಗಿದ್ದಾರೆ. ದೇವರು ಅಲ್ಲಿ ಕಾನಾನ್ ದೇಶವನ್ನ ಅವರಿಗೆ ಒಪ್ಪಿಸಿಕೊಡುವಾಗ ಮೋಸೆಯ ಮುಖಾಂತರವಾಗಿ ಅನೇಕ ವಾಗ್ದಾನಗಳನ್ನು ಮಾಡಿದನು, ಅನೇಕ ಎಚ್ಚರಿಕೆಯನ್ನು ಸಹ ನೀಡಿದನು. ನಾನು ನಿಮಗೆ ವಾಗ್ದಾನ ಮಾಡಿದ ದೇಶವನ್ನ ನೀವು ಸೇರಿದ ಮೇಲೆ ಹೊಟ್ಟೆ ತುಂಬಿದವರಾಗಿ ನನ್ನನ್ನ ಮರೆತು ಬಿಡಬೇಡಿರಿ. ನೀವು ನನ್ನ ಸದ್ಧರ್ಮವನ್ನ ಕೈಕೊಂಡು ನನ್ನ ನಿಬಂಧನೆಗಳನ್ನ ಅನುಸರಿಸಿ ನನಗೆ ಮೆಚ್ಚುಗೆಯಾದದ್ದನ್ನೇ ಮಾಡುತ್ತಾ ಬರುವಾಗ ನಾನು ನಿಮ್ಮನ್ನು ಸದಾಕಾಲವು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವನು ಎಂಬುದಾಗಿ ಕರ್ತನು ಹೇಳಿದ ಮಾತನ್ನು ತನ್ನ ಭಕ್ತನಾದಂತ ದಾವೀದನ ಕಾಲದಲ್ಲಿ ದೇವರು ತನ್ನ ಸಂಪೂರ್ಣವಾದಂತ ಕೃಪೆಯಿಂದ ಅವರನ್ನ ಆಶೀರ್ವದಿಸಿ ನಡೆಸುವಾಗ ಈ ಪದ್ಯವನ್ನ ಅವರು ಬರೆದಿದ್ದಾರೆ. ಪ್ರಿಯ ಸಹೋದರ ಸಹೋದರರೇ, 126ನೇ ಕೀರ್ತನೆ 5ನೇ ವಚನ ಮತ್ತು 6ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದಾಗಿ ಈ ಮಾತನ್ನ ಯೆಶಾಯನು ಬರೀತಾನೆ. ಸದ್ಧರ್ಮ ನಿರತನಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನೇ ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ? ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಳು ನೆಲವನ್ನು ಏದೆನ್ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ ಧ್ವನಿ ಇವುಗಳಲ್ಲಿ ನೆಲೆಯಾಗಿರುವವು. ದೇವರ ಮಕ್ಕಳು
ದೇವರ ರಾಜ್ಯದ ನಿಮಿತ್ತವಾಗಿ, ಕರ್ತನ ಮಹಿಮೆಗಾಗಿ ಒಂದೊಂದು ದಿವಸ ಈ ಭೂಮಿ ಮೇಲೆ ಇಸ್ರಾಯೇಲರು ಪಟ್ಟಂತ ಕಷ್ಟ ಸಂಕಟಗಳನ್ನ, ನೋವು ಸಮಸ್ಯೆಗಳನ್ನ, ಎಲ್ಲಾ ವಿಧವಾದಂತ ಅನ್ಯಾಯ ಅಕ್ರಮಗಳನ್ನ ಸಹಿಸಿಕೊಂಡು ಬದುಕುವಂತ ಜೀವಿತವನ್ನ ಹೊಂದಿದಾಗ, ಆ ನೋವುಗಳನ್ನ ಅನುಭವಿಸುವಾಗ ನಿರೀಕ್ಷೆ ಭರವಸೆಗಳಿಲ್ಲದೆ ಬದುಕುವಂತ, ತನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ತನ್ನ ಮಕ್ಕಳಿಗೆ ಈ ಮಾತುಗಳನ್ನ ಹೇಳುವಂತವನಾಗಿದ್ದಾನೆ. ಇಸ್ರಾಯೇಲ್ ಜನಾಂಗವನ್ನ 430 ವರ್ಷಗಳಾದ ಮೇಲೆ ನಾನು ಮಾಡಿದಂತ ವಾಗ್ದಾನಕ್ಕೆ ಅವರನ್ನ ತಂದು ಸೇರಿಸಿ, ನೆಲೆಗೊಳಿಸಿ, ಅಭಿವೃದ್ಧಿ ಪಡಿಸಿ ಒಂದು ದೇಶವನ್ನಾಗಿ ಮಾಡಿದೆನು. ಇದು ನಾನು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ. ಆತನಿಗೆ ಮಾಡಿದಂತ ವಾಗ್ದಾನವನ್ನ ದಾವೀದನ ಕಾಲದಲ್ಲಿ ನಾನು ಅದನ್ನ ನೆರವೇರಿಸಿದೆ. ನನ್ನನ್ನು ನಂಬುವವನನ್ನು ನಿರಂತರವು ನನ್ನ ವಾಗ್ದಾನಗಳನ್ನ ಅನುಸರಿಸಿ ನಡೆಯುವುದಾದರೆ ನನ್ನನ್ನು ನಂಬುವವನು ಎಂದಿಗೂ ಆಶಾಭಂಗ ಪಡನು. ಅವನನ್ನ ನಾನು ಆಶೀರ್ವದಿಸುವೆನು. ಅಬ್ರಹಾಮನಿಗೆ ನಾನು ಮಾಡಿದಂತ ವಾಗ್ದಾನವನ್ನ ಅವನಲ್ಲಿ, ಅವನ ಸಂತಾನದಲ್ಲಿ ನಾನು ನೆರವೇರಿಸುವವನು ಎಂಬುದನ್ನ ದೇವರು ಮತ್ತೆ ಮತ್ತೆ ತನ್ನನ್ನ ಪ್ರೀತಿಸಿ ತನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಮಕ್ಕಳಿಗೆ ನೆನಪಿಸುತ್ತಲೇ ಬಂದಿದ್ದಾನೆ. ಹೀಗೆ ಹೇಳ್ತಾನೆ, ನೀವು ಯಾವ ಗುಂಡಿಯಿಂದ ಹೊಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನ ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮ ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನನ್ನು, ಸಾರಳನ್ನು ನೆನಪಿಸಿಕೊಳ್ಳಿರಿ. ಯಾಕಂದ್ರೆ ನಾನು ಅವರಿಗೆ ಮಾಡಿದ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನಾನು ನೆರವೇರಿಸಿದೆ. 99 ವರ್ಷಗಳು ನಿರೀಕ್ಷೆ ಭರವಸೆಗಳನ್ನ ಕಳೆದುಕೊಂಡವರಾಗಿ ಬದುಕುವಾಗ ಅವರ ನಿರೀಕ್ಷೆ ಕೊನೆಯ ಗಳಿಗೆಯಲ್ಲಿ ನಾನು ನೆರವೇರಿಸಿ, ಅವರ ಜೀವಿತದಲ್ಲಿ ಅವರಿಗಾಗಿ ಮಹತ್ ಕಾರ್ಯಗಳನ್ನ ಮಾಡಿ, ಅವರ ಜೀವಿತದಲ್ಲಿ ಅವರು ಎಂದೂ ಅನುಭವಿಸಲಾರದಂತ ಎಲ್ಲ ಆಶೀರ್ವಾದಗಳನ್ನ ಆ ಕ್ಷಣಗಳಲ್ಲಿ ಅವರು ಅನುಭವಿಸುವ ಹಾಗೆ ನಾನು ಮಾಡಿದ್ದನು. ಅಲ್ಲಿನ ಅಂದಿನ ಆ ನೆಮ್ಮದಿ, ಆ ಸುಖ, ಆ ಸಂತೋಷ ಅದು ನಿರಂತರವಾಗಿ ಆತನನ್ನ ನಂಬಿಕೆಯಲ್ಲಿ ಆಧಾರ ಮಾಡಿಕೊಂಡು ಬದುಕುವಂತ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಸದಾ ಕಾಲವು ನಾನು ಒದಗಿಸುವಂತವನಾಗಿದ್ದೇನೆ. ಕ್ಷಣ ಮಾತ್ರದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮ ಜೀವಿತವನ್ನ ಬದಲಾಯಿಸುವಂತವನಾಗಿದ್ದ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸರ್ವಶಕ್ತನಾದಂತ ದೇವರು ತಕ್ಕ ಕಾಲದಲ್ಲಿ ತಾನು ಮಾಡಬೇಕಾದಂತ ಕಾರ್ಯವನ್ನ ಮಾಡುವಾಗ ಆತನ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿ ನಮ್ಮ ಜೀವಿತದಲ್ಲಿ ಆತನಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನ ಮಾಡುತ್ತಾ ಆತನ ನಿಮಿತ್ತ ಈ ಭೂಮಿ ಮೇಲೆ ಆತನ ಯೋಜನೆಯಲ್ಲಿ ಪಾಲು ಹೊಂದಿದವರಾಗಿ ಆತನ ಸಂಕಲ್ಪವನ್ನ ಈಡೇರಿಸಲು ನಾನು ಮತ್ತು ನೀವು ಈ ಭೂಮಿ ಮೇಲೆ ಕೆಲವು ಕಾಲ ನೋವು, ಸಂಕಟ, ದುಃಖ ಇವುಗಳನ್ನ ಅನುಭವಿಸುತ್ತಾ, ಅನ್ಯಾಯ ಅಕ್ರಮಗಳನ್ನ ಸಹಿಸಿಕೊಳ್ಳುತ್ತಾ, ಕರ್ತನ ಮಾತುಗಳನ್ನ, ದೇವರ ವಾಕ್ಯವನ್ನ ಆಧಾರ ಮಾಡಿಕೊಂಡು ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ನಮ್ಮ ಹೃದಯದಲ್ಲಿ ಎಡೆ ಮಾಡಿಕೊಟ್ಟು ದೇವರ ವಾಕ್ಯಕ್ಕಾಗಿ ಹಂಬಲಿಸುತ್ತಾ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬದುಕುತ್ತಾ ಜೀವಿಸುವಂತ ದೇವರ ಮಕ್ಕಳಿಗೆ ಕರ್ತನು ಯಾವಾಗಲೂ ಹತ್ತಿರವಾಗಿದ್ದು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿಯೂ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವವನಾಗಿಯೂ ತಕ್ಕ ಕಾಲದಲ್ಲಿ ನಮ್ಮನ್ನ ಆಶೀರ್ವದಿಸಿ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ
ನಮ್ಮ ಜೀವಿತದಲ್ಲಿ ಇಸ್ರಾಯೇಲರು ಅನುಭವಿಸಿದಂತ ಆ ಉನ್ನತವಾದ ಆಶೀರ್ವಾದವನ್ನ ನಾವು ಸಹ ಅನುಭವಿಸುವಂತೆ ಮಾಡುವಂತವನಾಗಿದ್ದಾನೆ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಎಂಬುದಾಗಿ. ಹೌದು, ಕಷ್ಟದಿಂದ ಪ್ರಯಾಸದಿಂದ ಬದುಕುವಂತ ದೇವರ ಮಕ್ಕಳಿಗೆ ದೇವರು ಖಂಡಿತವಾಗಿಯೂ ಬಿಡುಗಡೆಯನ್ನು, ಜಯವನ್ನು ಕೊಡುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಸೇವೆಯ ನಿಮಿತ್ತ ಪರಿಶುದ್ಧವಾದಂತ ದೇವರ ನಿಬಂಧನೆಗಳನ್ನ ಕೈಕೊಂಡು ನಡೆದು ನೀತಿಯನ್ನ ಅನುಸರಿಸುವುದರ ನಿಮಿತ್ತ ದೇವರ ಮಕ್ಕಳು ಎಲ್ಲಾ ರೀತಿಯಾದಂತ ಅನಾವಶ್ಯಕವಾದಂತ ನೋವುಗಳನ್ನ ಅನುಭವಿಸಿ ಕಷ್ಟಗಳನ್ನ ಸಹಿಸಿಕೊಂಡು ಬದುಕುವುದು ಅನಿವಾರ್ಯವಾಗಿದೆ. ಇದನ್ನ ತಾನೇ ದೇವರು ತನ್ನ ಮಕ್ಕಳಿಗೆ ಮುಂಚಿತವಾಗಿ ತಿಳಿಸಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವವರು ಸಂಕಷ್ಟಗಳನ್ನ ಎದುರಿಸಬೇಕಾಗುವುದು ಎಂಬುದಾಗಿ. ಕ್ರಿಸ್ತನ ಸೇವೆಯ ನಿಮಿತ್ತ, ಕ್ರಿಸ್ತನ ನೀತಿಯ ನಿಮಿತ್ತ ದೇವರ ಪರಿಶುದ್ಧವಾದಂತ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಮನಸ್ಸು ಮಾಡುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಭೂಮಿ ಮೇಲೆ ತಮ್ಮ ಜೀವಿತ ಕಾಲಗಳನ್ನ ಅಳುತ್ತಾ ಬಿತ್ತಬೇಕಾಗ್ತದೆ. ಪರಲೋಕ ರಾಜ್ಯದ ಸತ್ಯದ ಸುವಾರ್ತೆಯ ಬೀಜವನ್ನ ಈ ಭೂಮಿ ಮೇಲೆ ನಾವು ಬಿತ್ತುವವರಾಗಿದ್ದೇವೆ. ಆದ ಕಾರಣ ಈ ಭೂಮಿ ಮೇಲೆ ನಾವು ಈ ಸಮಯವನ್ನ ಅಳುತ್ತಾ ದುಃಖದಿಂದ ನಾವು ಕಳೆಯಬೇಕಾಗಿದೆ. ಆದರೆ ಆ ದುಃಖವನ್ನ ನಮ್ಮ ಜೀವಿತದಲ್ಲಿ ಸಂತೋಷದ ದಿನಗಳನ್ನಾಗಿ ಕರ್ತನು ಮಾರ್ಪಡಿಸುವಂತವನಾಗಿದ್ದಾನೆ. ಎಷ್ಟೇ ಕಷ್ಟ, ಎಷ್ಟೇ ಸಂಕಟ, ಎಷ್ಟೇ ಚಿಂತೆ, ಯಾವುದೇ ನೋವು, ಯಾವುದೇ ಭಾರ ನಮ್ಮ ಹೃದಯವನ್ನು ಆವರಿಸಿಕೊಂಡರೂ ಮಳೆಗಾಲದಲ್ಲಿ ಮೋಡವು ಬಂದು ಬೇಸಿಗೆಯಲ್ಲಿ ಮಾಯವಾಗುವ ಹಾಗೆ, ಆಕಾಶವು ನಿಚ್ಚಳವಾಗುವ ಹಾಗೆ ನಮ್ಮ ಜೀವಿತವನ್ನು ದೇವರು ಒಂದು ಸಮಯಕ್ಕೆ ತಂದು ನಿಲ್ಲಿಸುವಂತನಾಗಿದ್ದಾನೆ. ಎಲ್ಲ ದುಃಖ, ನೋವು, ಚಿಂತೆ, ಭಾರಗಳನ್ನ ತೆಗೆದು ಹಾಕಿ ನಮ್ಮ ಹೃದಯವನ್ನು ಎಲ್ಲ ಭಾರದಿಂದ ಇಳಿಸಿ ಹಗುರ ಮಾಡಿ ನಿಚ್ಚಳವಾಗಿ ಸಂತೋಷವನ್ನ, ಸಮಾಧಾನವನ್ನ ಕೊಟ್ಟು ಅಳುತ್ತಾ ಬಿತ್ತಿದಂತ ಆ ಕಾಲಕ್ಕೆ ತಕ್ಕ ಪ್ರತಿಫಲವನ್ನ ನಮಗೆ ಕೊಡುವಾಗ, ಕ್ರಿಸ್ತನ ನಿಮಿತ್ತ, ನೀತಿಯ ನಿಮಿತ್ತ ನಾವು ಸಹಿಸಿಕೊಂಡ ಪ್ರತಿಯೊಂದು ನೋವಿಗೂ ದೇವರು ಅಂತ್ಯದಲ್ಲಿ ನಮಗೆ ಜಯವನ್ನು, ಶುಭವನ್ನು, ಸುಖವನ್ನು ತನ್ನ ನೀತಿಯ ನಿಮಿತ್ತ ಜೀವಿಸಿದಂತ ಪ್ರತಿಯೊಬ್ಬ ದೇವರ ಮಗನಿಗೂ, ದೇವರ ಮಗಳಿಗೂ ಕೊಡಲು ಶಕ್ತನಾಗಿದ್ದಾನೆ. ಆತನು ಹೀಗೆ ಬರೆಯುತ್ತಾನೆ 61ನೇ ಯೆಶಾಯನ ಪ್ರವಾದನೆಯಲ್ಲಿ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ, ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದುಗಳು ಇವರಿಗಾಗುವುದು. ಕರ್ತನ ನೀತಿಯ ನಿಮಿತ್ತ ಈ ಭೂಮಿ ಮೇಲೆ ಬರುವಂತ ಕಷ್ಟ, ಸಂಕಟ, ನೋವು, ಹಿಂಸೆಗಳನ್ನ ಸಹಿಸಿ ದೇವರ ನೀತಿಯನ್ನು ಅನುಸರಿಸಿ ದಿನನಿತ್ಯವೂ ದುಃಖದಿಂದ ಬದುಕುತ್ತಿರುವ ಪ್ರತಿಯೊಬ್ಬ ದೇವರ ಮಗನ, ಮಗಳ ಜೀವಿತದಲ್ಲಿ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡುವಂತ ದೇವರು ತನ್ನ ಕಾರ್ಯಗಳನ್ನ ನೆರವೇರಿಸುವಾಗ ತಕ್ಕ ಕಾಲದಲ್ಲಿ ತಾನು ತನ್ನ ಮಕ್ಕಳ ಜೀವಿತವನ್ನ ಬದಲಾಯಿಸುವಂತವನಾಗಿದ್ದಾನೆ, ಮಾರ್ಪಡಿಸುವಂತವನಾಗಿದ್ದಾನೆ. ನಮಗಿರುವಂತ ದುಃಖ, ಚಿಂತೆ, ನೋವು,
ಸಂಕಟಗಳನ್ನ ತೆಗೆದುಹಾಕಿ ನಮ್ಮ ಜೀವಿತದಲ್ಲಿ ಎಂದಿಗೂ ನಾವು ನೆನೆಸಲಾರದಂತ, ಕಂಡು ಕೇಳಲೇ ಅರಿಯಲಾರದಂತ ಸುಕ್ಷೇಮವನ್ನು, ಸಂತೋಷದ ದಿನಗಳನ್ನು, ನೆಮ್ಮದಿಯ ಬದುಕನ್ನು ಹಾಗೂ ನಿತ್ಯ ಜೀವವನ್ನು ನಮಗೆ ತರುವಂತವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದುಃಖ ಪಡುವವರೇ ನೀವು ಧನ್ಯರು, ಈಗ ದುಃಖಿಸುವವರು ಮುಂದೊಂದು ದಿವಸ ಸಂತೋಷದಿಂದ ಬದುಕೋ ಹಾಗೆ ಮಾಡುವೆನು ಎಂಬುದಾಗಿ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಾಗ ತನ್ನ ಮಕ್ಕಳಿಗೆ, ತನ್ನ ಭಕ್ತರಿಗೆ ಸಂತೈಸಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ಭೂಮಿ ಮೇಲೆ ದುಃಖವು, ಕಷ್ಟ ಕಾಲವು ನಮ್ಮನ್ನು ಆವರಿಸಿಕೊಂಡರೂ ನಿಶ್ಚಯವಾಗಿ ಎಲ್ಲಾ ದುಃಖ, ನೋವು, ಸಂಕಟಗಳಿಂದ, ಕಷ್ಟ ಕಾಯಿಲೆಗಳಿಂದ ನಮ್ಮನ್ನ ಬಿಡಿಸಿ ನಮ್ಮ ಜೀವಿತವನ್ನ ತನ್ನ ಘನತೆಗೆ ತಕ್ಕ ಹಾಗೆ, ತನ್ನ ಮಹಿಮೆಗೆ ತಕ್ಕ ಹಾಗೆ ಈ ಭೂಮಿ ಮೇಲೆ ಆಶೀರ್ವದಿಸಿ ನಮ್ಮನ್ನ ಕರ್ತನ ಮಹಿಮೆಯಿಂದ ತುಂಬಿಸಿ, ನಾವು ಎಷ್ಟು ಕರ್ತನ ನಿಮಿತ್ತ ನೋವುಗಳನ್ನ ಅನುಭವಿಸಿದೆವೋ ಅದಕ್ಕೆ 100ರಷ್ಟು ಪ್ರತಿಫಲವನ್ನ ದೇವರು ನಮಗೆ ಕೊಡುವಂತ ವಾಗ್ದಾನವನ್ನು ಮಾಡಿದ್ದಾನೆ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಇಲ್ಲಿ ಹೇಳ್ತಾನೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಸಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದುಗಳು ಇವರಿಗಾಗುವು. ತಂದೆಯಾದ ದೇವರ ರಾಜ್ಯದಲ್ಲಿ ಆತನು ರಕ್ಷಿಸಲ್ಪಟ್ಟಂತ, ನಿತ್ಯ ಜೀವವನ್ನ ಹೊಂದಿದಂತ ತನ್ನ ಭಕ್ತರಿಗೆ ಹೊಸ ಹೆಸರನ್ನ ಕೊಡುವಂತನಾಗಿದ್ದಾನೆ. ನೀತಿಯ ವೃಕ್ಷಗಳು ಎಂಬುದಾಗಿ, ನಿರಂತರವಾಗಿ ಜೀವಿಸುವಂತ, ನಿತ್ಯ ಜೀವವನ್ನ ಹೊಂದಿದಂತ, ಯಾವಾಗಲೂ ಫಲ ಕೊಡುವಂತ ಮರದ ಹಾಗೆ ಆತನ ಸನ್ನಿಧಾನದಲ್ಲಿ ಸದಾ ಕಾಲ ಜೀವಿಸುವಂತ ಮಕ್ಕಳು ನಾವಾಗುವಂತವರಾಗಿದ್ದೇವೆ. ಅಂತ ಆಶೀರ್ವಾದಗಳನ್ನ ಅನುಭವಿಸಿದಂತ ಇಸ್ರಾಯೇಲರು ತಾವು ದೇವರು ತಮ್ಮನ್ನ ಇಂಥ ಸೆರೆಯಿಂದ ಬಿಡಿಸಿ ಅವರ ಜೀವಿತದಲ್ಲಿ ಸುಕ್ಷೇಮಗಳನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ತಂದು ಅವರು ಸಂತೋಷದಿಂದಲೂ ಉಣ್ಣುತ್ತಾ ಕುಡಿಯುತ್ತಾ ನೆಮ್ಮದಿಯಿಂದ ಬದುಕುತ್ತಿರುವಾಗ ಈ ಕೀರ್ತನೆಯನ್ನ ಅವರು ಬರೆದಿದ್ದಾರೆ. ಅವರು ಹೀಗೆ ಬರೆಯುತ್ತಾರೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರು ಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ದೇವರನ್ನ ನಂಬಿದಂತ ಮಕ್ಕಳಿಗೆ ದೇವರ ವಾಗ್ದಾನಗಳನ್ನ ಆತನು ನಿಶ್ಚಯವಾಗಿ ನೆರವೇರಿಸುವಂತವರಾಗಿದ್ದಾರೆ. ಅಲ್ಲಿಯ ತನಕ ಕೀರ್ತನೆಗಾರನು ಬರೆಯುತ್ತಾನೆ, ಯೆಹೋವನಿಗೋಸ್ಕರ ಶಾಂತನಾಗಿ ಕಾದಿರು ಎಂಬುದಾಗಿ. ನಿನ್ನ ನಿರೀಕ್ಷೆಯು ವ್ಯರ್ಥವಾಗದು, ತಡವಾದರೂ ನೆರವೇರುವುದು ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರು, ಭೂಮಿ ಮೇಲೆ ಜೀವಿಸುತ್ತಿರುವಂತಹ ದೇವರ ಮಕ್ಕಳು ಈ ಲೋಕದಲ್ಲಿ ಕಷ್ಟ ಕಾಲಗಳನ್ನ ಎದುರಿಸಿ ಬದುಕುವಾಗ ನಮಗೆ ಯಾವ ಸಹಾಯವೂ ಇಲ್ಲ, ನಮ್ಮನ್ನ ರಕ್ಷಿಸುವವರಿಲ್ಲ, ನಮಗೆ ಸಹಾಯ ಮಾಡುವವರಿಲ್ಲ, ನಮ್ಮನ್ನ ಹೇಳುವವರಿಲ್ಲ, ನಮ್ಮನ್ನ ಕೇಳುವವರಿಲ್ಲ, ನಮಗೆ ಆಸರೆ ಇಲ್ಲ. ಈ ಸಂಕಷ್ಟಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ರಕ್ಷಿಸುವವರು ಯಾರು ಎಂಬುವಂತ ಉದ್ವೇಗದ ಬದುಕುವಂತ ತನ್ನ ಮಕ್ಕಳಿಗೆ ದೇವರು ನಿಶ್ಚಯವಾಗಿ ತನ್ನ ಭುಜ ಬಲದಿಂದ, ತನ್ನ ಪರಿಶುದ್ಧವಾದ ಪರಾಕ್ರಮವಾದ ಹಸ್ತದ ಬಲದಿಂದ ನಮಗೆ ಜಯವನ್ನು, ಸುಕ್ಷೇಮವನ್ನು, ರಕ್ಷಣೆಯನ್ನು ನೀಡಿ ಕ್ರಿಸ್ತನಲ್ಲಿರುವಂತ ನಿತ್ಯ ಜೀವಕ್ಕೆ ನಮ್ಮನ್ನ ನಡೆಸುವಾಗ
ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರುವಾಗ ಇಂಥ ಸುದಿನಗಳನ್ನ ಯಾವ ಹೃದಯದಿಂದ ನೊಂದು ನಮ್ಮ ಮನಸ್ಸಿನಲ್ಲಿ ಆತಂಕಗೊಂಡು ದೇವರನ್ನ ಪ್ರಶ್ನೆ ಮಾಡಿದೆವೋ, ದೇವರೇ ಇನ್ನು ಎಷ್ಟು ಕಾಲ ಇದನ್ನ ನಾವು ಅನುಭವಿಸಬೇಕೆಂಬುದಾಗಿ ಇಸ್ರಾಯೇಲರು ದೇವರನ್ನ ಪ್ರಶ್ನೆ ಮಾಡಿದ ಹಾಗೆ ಈ ಭೂಮಿ ಮೇಲೆ ದೇವರನ್ನ ಪ್ರಶ್ನೆ ಮಾಡುತ್ತಾ ಬದುಕುವಂತ ತನ್ನ ಮಗನಿಗೆ ತನ್ನ ಮಗಳಿಗೆ ತನ್ನ ಮಹತ್ ಕಾರ್ಯಗಳನ್ನ ಮಾಡುವುದರ ವಾಗ್ದಾನವನ್ನು ನೆರವೇರಿಸುವ ಭರವಸೆಯನ್ನ ದೇವರು ಕೊಡುವಂತನಾಗಿದ್ದಾನೆ. ಇಸ್ರಾಯೇಲರನ್ನ ಶಿಕ್ಷಾ ಹಸ್ತದಿಂದ ನಡೆಸಿ ಬಿಡಿಸಿ ಅವರನ್ನ ಸಮಾಧಾನದ ಹಾಲು ಜೇನು ಹರಿಯುವಂತ ದೇಶಕ್ಕೆ ತಂದು ನೆಲೆಗೊಳಿಸಿದಂತ ದೇವರು ನಾವು ಎದುರು ನೋಡುತ್ತಿರುವಂತ ಪರಲೋಕವೆಂಬ ಚಿಯೋನನ್ನ ಸೇರುವ ಹಾಗೆ ನಮ್ಮನ್ನು ಸಹ ಈ ಭೂಮಿ ಮೇಲೆ ಆತನೆಲ್ಲ ಶಿಕ್ಷಾ ಹಸ್ತದಿಂದ ಪರಾಮರಿಸಿ ನಮ್ಮನ್ನ ನಡೆಸುವಂತವನಾಗಿದ್ದಾರೆ. ತಪ್ಪು ಮಾಡುವಾಗ ನಮಗೆ ನೀತಿಯ ಶಿಕ್ಷೆಯನ್ನ ನೀಡಿ ನಮ್ಮನ್ನ ಮೇಲೆತ್ತಿ ಆತ್ಮಿಕವಾಗಿ ಬಲಪಡಿಸಿ ಎಲ್ಲ ಅಪರಾಧಗಳನ್ನ ಪಾಪಗಳನ್ನ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿ ತನ್ನ ವಾಕ್ಯದ ಬಲದಿಂದಲೂ ದಿನನಿತ್ಯವೂ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡುತ್ತಾ ತನ್ನ ನೀತಿಯ ನಿಮಿತ್ತ ತನ್ನ ಪರಿಶುದ್ಧವಾದ ಕೃಪಾಹಸ್ತದಿಂದ ದಿನನಿತ್ಯವೂ ತನ್ನ ಕಣ್ಣುಗುಡ್ಡಿನಂತೆ ನಮ್ಮನ್ನ ಪರಿಪಾಲಿಸುತ್ತಾ ನಮ್ಮ ಕಾಲು ಎಡವದ ಹಾಗೆ ನಮ್ಮ ಕಾಲು ಜಾರದ ಹಾಗೆ ಮತ್ತೆ ಮತ್ತೆ ನಾವು ಪಾಪದ ಬಲೆಯೊಳಗೆ ಬೀಳದ ಹಾಗೆ ತನ್ನ ಪರಿಶುದ್ಧವಾದಂತ ರಕ್ಷಣೆಯ ಹಸ್ತದಿಂದ ನಮ್ಮನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ತನ್ನ ನೀತಿಯ ಮಾರ್ಗದಲ್ಲಿ ನಡೆಸಿ ತನ್ನ ನೀತಿಗೆ ಅನುಸಾರವಾಗಿ ಜೀವಿಸುವಂತೆ ಪವಿತ್ರಾತ್ಮನ ಬಲವನ್ನು ನಮಗೆ ನೀಡಿ ಅವನು ದಿನವೂ ದೇವರ ಭಯ ಭಕ್ತಿಯನ್ನ ನಮ್ಮ ಹೃದಯದಲ್ಲಿ ತುಂಬಿ ಆತನ ಪರಿಶುದ್ಧವಾದಂತ ನೀತಿಯ ಆಜ್ಞೆಗಳನ್ನ ನಮ್ಮ ಹೃದಯದ ಹಲಗೆಯ ಮೇಲೆ ಬರೆದು ಈ ಭೂಮಿ ಮೇಲೆ ತನ್ನ ಮಕ್ಕಳನ್ನ ತನ್ನ ಮಹಿಮೆಗಾಗಿ ತನ್ನ ಪರಿಶುದ್ಧವಾದ ನೀತಿಯನ್ನ ಅನುಸರಿಸಿ ನಡೆಯುವ ಜನಾಂಗಗಳನ್ನಾಗಿ ಅವರು ಈ ಭೂಮಿ ಮೇಲೆ ಸದಾ ಕಾಲವು ಆತನು ಬರುವ ತನಕ ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವ ತನಕ ಆತನ ಮಹಿಮೆಗಾಗಿ ಬದುಕುವ ಹಾಗೆ ಕಾರ್ಯ ಮಾಡುತ್ತಾ ಕೊನೆಗೆ ಅಂತ್ಯದಲ್ಲಿ ತಾನು ಕೊಡಬೇಕಾದಂತ ಪ್ರತಿಫಲವನ್ನ ನಮಗೆ ಕೊಡುವಂತನಾಗಿದ್ದಾನೆ. 4ನೇ ವಚನದಿಂದ 61ನೇ ಯೆಶಾಯನು ಬರೆದಂತ ಪ್ರವಾದನೆ 4ನೇ ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವ ಕಾಲದಲ್ಲಿ ಆ ಪಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದ ಹಾಳು ಬೀಳದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 7ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟಿದ್ದಕ್ಕಾಗಿ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತವಾದಂತ ಸಂತೋಷವಾಗುವುದು. ತನ್ನ ನೀತಿಯ ನಿಮಿತ್ತ ಕಷ್ಟ ಸಂಕಟಗಳನ್ನ ಸಹಿಸಿಕೊಂಡು ದೇವರ ಚಿತ್ತಕ್ಕಾಗಿ ತಮ್ಮ ಹೆಗಲನ್ನು ಕೊಟ್ಟು ದೇವರ ಘನತೆಗಾಗಿ ಬದುಕುವಂತ ತನ್ನ ಮಕ್ಕಳಿಗೆ ಈ ಕೊನೆ ಕಾಲದಲ್ಲಿ ದೇವರು ಈ ವಾಗ್ದಾನಗಳನ್ನ ಮಾಡಿದ್ದಾನೆ. ನನ್ನವರಾಗಿರುವಂತ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಹೇಳಿದ್ದಾನೆ. ನಾನು ಮತ್ತು ನೀವು ಅಬ್ರಹಾಮನ ನಿರೀಕ್ಷೆಯನ್ನ ಮಾಡಿದ ವಾಗ್ದಾನಗಳನ್ನ ಹೇಗೆ ಇಸ್ರಾಯೇಲರು ನಂಬಿಕೆಯಿಂದ ಅದನ್ನ ಅಂಗೀಕರಿಸಿಕೊಂಡು ದೇವರು ಮಾಡಿದಂತ ವಾಗ್ದಾನಗಳು ನೆರವೇರುವ ತನಕ 430 ವರ್ಷಗಳು ಕಷ್ಟ ಸಂಕಟ ನೋವು ಹಿಂಸೆಗಳನ್ನ ಸಹಿಸಿಕೊಂಡು ತಲಾಂತರಗಳು ದಾಟುವ ತನಕ ದೇವರ ರಕ್ಷಣೆಯ ಕಾರ್ಯವು ನೆರವೇರುವ ತನಕ ಹೇಗೆ ತಾಳ್ಮೆಯಿಂದ ಕಾದುಕೊಂಡಿದ್ದು ಆ ಆಶೀರ್ವಾದಕ್ಕಾಗಿ ಕಾಯುತ್ತಾ ಬದುಕಿದರು, ಹಾಗೆ ಈ ಭೂಮಿ ಮೇಲೆ ಕ್ರಿಸ್ತನನ್ನ ನಂಬಿರುವಂತಹ ದೇವರ ಮಕ್ಕಳು ಕರ್ತನ ಬರುಣಕ್ಕಾಗಿ, ಆತನ ಬಿಡುಗಡೆಗಾಗಿ, ಆತನ ನಾಮದ ಘನತೆಗಾಗಿ, ಆತನು ಮಾಡಿದಂತ ವಾಗ್ದಾನಗಳನ್ನ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ಎದುರು ನೋಡುತ್ತಾ ಕಾಯುತ್ತಾ
ಜೀವಿಸಬೇಕಾದದ್ದು ಅವಶ್ಯವಾಗಿದೆ. ಕರ್ತನು ನಂಬಿಗಸ್ತನು, ತಕ್ಕ ಕಾಲದಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಆತನು ಸಕಲ ಕಾರ್ಯಗಳಿಗೂ ತಕ್ಕ ಗುರಿಯಿಂದ, ತಕ್ಕ ಸಮಯದಲ್ಲಿ, ತಕ್ಕ ಉದ್ದೇಶವನ್ನ ನೆರವೇರಿಸುವಂತನಾಗಿದ್ದಾನೆ. ಆತನು ತನ್ನ ಮಹಿಮೆಗಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ನಮ್ಮನ್ನು ಉಪಯೋಗಿಸುವಂತನಾಗಿದ್ದಾನೆ. ಆತನ ಮಹಿಮೆಗಾಗಿ ಜೀವಿಸುವಂತ ನಾನು ಮತ್ತು ನೀವು, ಕ್ರಿಸ್ತನ ನಂಬಿರುವಂತ ಪ್ರತಿ ಒಬ್ಬ ವಿಶ್ವಾಸಿಗಳು ಈ ಭೂಮಿ ಮೇಲೆ ಕರ್ತನ ನೀತಿಯ ನಿಮಿತ್ತ ಕಷ್ಟ ಸಂಕಟಗಳನ್ನ ಅನುಭವಿಸಿ ದೇವರನ್ನ ಘನಪಡಿಸಿ ಆತನ ಮಹಿಮೆಯನ್ನ ಪ್ರಖ್ಯಾತಪಡಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ದೇವರು ತನ್ನ ನೀತಿಯನ್ನ ಅನುಸರಿಸಿ ಬದುಕುವಂತ ತನ್ನ ಮಕ್ಕಳಿಗೆ ಈ ವಾಗ್ದಾನವನ್ನ ಮಾಡಿದ್ದಾನೆ. ಸದ್ಧರ್ಮ ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅವನನ್ನು ನಿಮ್ಮ ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ? ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೆನ್ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಿಸುವಂತೆ ಮಾಡುವೆನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಅಂತ ಉನ್ನತವಾದಂತ ಪರಲೋಕದ ಚೀಯೋನನ್ನ ದೇವರು ನಮಗೆ ಸಿದ್ಧ ಮಾಡಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು, ನಾನು ಹೋಗುತ್ತೇನೆಲ್ಲ, ತಿರುಗಿ ಬಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತೀವಿ. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕೆಂಬುದಾಗಿ ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಅಲ್ಲಿ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತವುಗಳಾಗಿ ಆಗ ನಾವು ಇಸ್ರಾಯೇಲರು ಹಾಡಿದಂತ ಆ 126ನೇ ಕೀರ್ತನೆಯನ್ನ ನಾವು ಹಾಡುವಂತವರಾಗಿದ್ದೇವೆ. ಹೌದು, ದೇವರು ನಮಗೋಸ್ಕರ ಕಾರ್ಯ ಮಾಡಿದ್ದು ನಿಜ. ನಾವು ಕನಸು ಕಂಡವರಂತಿದ್ದೇವೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದಾರೆ. ಈ ಅನುಭವ ಕರ್ತನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಅವರ ಜೀವಿತದಲ್ಲಿ ಅನುಭವಿಸುವ ಹಾಗೆ ದೇವರು ಕಾರ್ಯ ಮಾಡುವಂತವನಾಗಿದ್ದಾನೆ. ಅಂತ ಅನುಭವವನ್ನೇ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ದೇವರು ಅನುಭವಿಸುವಂತೆ ಮಾಡುವಂತವನಾಗಿದ್ದಾನೆ. ಅಂತ ಅನುಭವವು ನಮ್ಮದಾಗಿಸಿಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ತಾಳ್ಮೆಯಿಂದ ಕರ್ತನ ವರುಣಕ್ಕಾಗಿ ಶಿಕ್ಷಾ ಹಸ್ತದ ಎಲ್ಲಾ ನೀತಿಯ ಶಿಕ್ಷೆಯನ್ನು ಹೊಂದಿ ನೀತಿ ಜೀವಕ್ಕಾಗಿ ದೇವರ ಮಹಿಮೆಗಾಗಿ ಎಲ್ಲವನ್ನ ಸಹಿಸಿಕೊಳ್ಳುತ್ತಾ ಬದುಕುತ್ತಾ ಕರ್ತನು ನಮಗೋಸ್ಕರ ತನ್ನ ಕಾರ್ಯವನ್ನ ಮಾಡುವ ದಿನಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುವಂತ ವಾಕ್ಯ ಭಾಗವು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಮತ್ತು ನಾವು ಅದನ್ನ ಅನುಭವಿಸಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಆ ನಿರೀಕ್ಷೆಯಲ್ಲಿ ಬದುಕಿ ಕರ್ತನ ಚಿತ್ತವನ್ನ ನೆರವೇರಿಸಿ ದೇವರು ತನ್ನ ವಾಗ್ದಾನಗಳನ್ನ ನೆರವೇರಿಸುವಾಗ ನಮ್ಮ ಜೀವಿತದಲ್ಲಿ ಇಸ್ರಾಯೇಲರು ಅನುಭವಿಸಿದಂತ ಆ ಸಂತೋಷವನ್ನ ಅನುಭವಿಸುವ ಹಾಗೆ ಕರ್ತನ ಆತ್ಮನು ತನ್ನನ್ನು ಪ್ರೀತಿಸುವಂತ ಎಲ್ಲಾ ತನ್ನ ಭಕ್ತರ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತಾ ತನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸಿ ನಮ್ಮ ನಿರೀಕ್ಷೆ ಭರವಸೆಗಳಿಗೆ ಆಧಾರವಾಗಿದ್ದು ನಮಗೆ ಜಯವನ್ನು ಶುಭವನ್ನು ಅನುಗ್ರಹಿಸಿ ನೀತಿ ಜೀವದಲ್ಲಿ ಸೇರಿಸಿ ನೀತಿಯ ವೃಕ್ಷಗಳೆಂಬ ಬಿರುದನ್ನ ನಮಗೆ ದಯಪಾಲಿಸುವ ಹಾಗೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ಭೂಮಿ ಮೇಲೆ ನೀತಿಯ ವೃಕ್ಷಗಳಾಗಿದ್ದು ದೇವರ ಮಹಿಮೆಗಾಗಿ ಜೀವಿಸಿ ಕರ್ತನ ನೀತಿಯನ್ನು ಸಾಧಿಸಿ ಆತನನ್ನ ಘನಪಡಿಸುವ ಹಾಗೆ ಕರ್ತನ ಆತ್ಮನು ಸದಾ ಕಾಲವು
ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸಿ ದೇವರ ಚಿತ್ತವನ್ನ ನೆರವೇರಿಸಿ ತಂದೆಯ ರಾಜ್ಯಕ್ಕೆ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಹಾಗೆ ಮಾಡುವ ಹಾಗೆ ಕರ್ತನನ್ನ ನಂಬಿರುವಂತ ದೇವರ ಮಕ್ಕಳು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವ ಹಾಗೆ, ಹಾಗೂ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ಕರ್ತನನ್ನ ಪ್ರೀತಿಸಿದಂತ ದೇವರ ಮಕ್ಕಳಿಗೆ ಸಿಗತಕ್ಕ ಪ್ರತಿಫಲದಲ್ಲಿ ತಾವು ಫಲವನ್ನ ಭಾಗವನ್ನ ಹೊಂದಲಿಕ್ಕಾಗುವಂತೆ ಕರ್ತನ ಆತ್ಮನು ದೇವರ ರಾಜ್ಯದ ಸುವಾರ್ತೆಯನ್ನು ಮುಟ್ಟಬೇಕಾದಂತ ಪ್ರತಿಯೊಬ್ಬ ಮಾನವನ ಬದುಕಿಗೆ ಮುಟ್ಟಿಸುವ ಹಾಗೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಜೀವಿಸುವ ಹಾಗೆ ದೇವರು ನಮ್ಮನ್ನು ನಡೆಸಲಿ. ಹಾಗೆ ಪ್ರಾರ್ಥಿಸ್ಲಿಕ್ಕಾಗುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ. ಪ್ರಾರ್ಥಿಸ್ಲಿಕ್ಕಾಗುವಂತೆ ಈ ಬೆಳಿಗ್ಗೆ ನಮ್ಮನ್ನ ನಡೆಸಲಿ. ಅದಕ್ಕಾಗಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ಳುತ್ತೇನೆ. ಓಕೆ, ಗುಡ್ ಮಾರ್ನಿಂಗ್ ಪಾಸ್ಟರ್. ಬನ್ನಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಈ ಹೊಸ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಈ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಚಿಕ್ಕ ಕುಟುಂಬವಾಗಿ ಸ್ವಾಮಿ ನಿನ್ನ ಪಾದ ಬಳಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಬೋಧಕರು, ನಿನ್ನ ಸೇವಕರು ಸ್ವಾಮಿ, ನೀನು ಆರಿಸಿಕೊಂಡಂತ ನಿನ್ನ ಮಗನನ್ನು ಇಂಥ ಒಂದು ಪ್ರಾರ್ಥನೆ ಈ ಕೂಟವನ್ನು ನಡೆಸುವಂತ ಶಕ್ತಿ ಅವರಿಗೆ ನೀಡಿದಿ. ನಿನ್ನ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹೌದು ರಕ್ಷಕ, ಹೊಟ್ಟೆಲಿರುವಾಗಲೇ ಆರಿಸಿ ತೆಗೆದುಕೊಂಡಿದ್ದಿ ಸ್ವಾಮಿ ಸೇವೆ ಮಾಡೋದಕ್ಕಾಗಿ. ಸ್ವಾಮಿಗೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದದಿಂದ ಸ್ವಾಮಿ ನಿನ್ನ ಮಗನು ಸತ್ಯ ವಾಕ್ಯವನ್ನು ನಮ್ಮೆಲ್ಲರಿಗೆ ಬಿಚ್ಚಿ ಹೇಳುವಂತ ಜ್ಞಾನ ಕೊಟ್ಟಿದ್ದಿ. ನಿನಗೆ ಸ್ತೋತ್ರಪ್ಪ. ಅವರ ಕುಟುಂಬವನ್ನು ಅವರನ್ನ ಆಶ್ವತ್ಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಮೊಮ್ಮಕ್ಕಳು ಸ್ವಾಮಿ ಸೊಸೆಯಂದಿರು ನಿನ್ನ ಕರುಣಿಸಿ ಕಟಾಕ್ಷಿಸಿ ನಿನ್ನ ಕೃಪೆಯಿಂದ ಅವರನ್ನು ನಡೆಸು ಸ್ವಾಮಿ. ಈಗ ದೇವ, ಈ ಒಂದು ಸಂದರ್ಭದಲ್ಲಿ ರಕ್ಷಕನೇ, ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿ ನಡೆಸು. ಈ ವಾಕ್ಯಗಳು ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ಎತ್ತಿ ಹಿಡಿದು ನಡೆಸುವಂತೆ ನೀನು ಮಾಡು ರಕ್ಷಕನೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ, ಇಂಥ ನಿನ್ನ ವಾಕ್ಯ ನೀನೇ ದೇವರಾಗಿದ್ದೆ ಎಂಬುದಾಗಿ ನಿನ್ನ ವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಕೊಂಡು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಾವು ಸ್ವಾಮಿ ಪ್ರತಿ ಕ್ಷಣ ಮೆಲುಕು ಹಾಕಿ ಬದುಕುವಂತೆ, ನೀನಿಲ್ಲದೆ ನಮ್ಮ ಬದುಕಿಲ್ಲ ಸ್ವಾಮಿ. ನೀನೇ ನಮ್ಮ ಬಾಳಿನ ಬೆಳಕು, ರಕ್ಷಕನು, ಸಹಾಯಕನು, ನಾಯಕನು, ನಮ್ಮ ಒಡೆಯನು, ನಮ್ಮ ಕುರುಬನು ಸ್ವಾಮಿ, ನಮ್ಮ ಯಜಮಾನನು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ಈ ಸಂದರ್ಭದಲ್ಲಿ ಬೋಧಕರು ತಂದ ಸಂದೇಶಕ್ಕಾಗಿ ಸ್ವಾಮಿ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಬದುಕಲಿಕ್ಕೆ ಶಕ್ತಿ ಕೊಡು. ಸಕಲ ಕುಲ ಜನಾಂಗ ಭಾಷೆದವರಿಗೆ ನಿನ್ನ ಸತ್ಯವಾಕ್ಯ ತಿಳಿಬೇಕು. ಎಲ್ಲರೂ ನಿನ್ನ ರಾಜ್ಯದಡಿಗೆ ಬರಬೇಕು. ಎಲ್ಲರೂ ನಿನ್ನ ಪರಲೋಕ ರಾಜ್ಯ ಪಡಿಬೇಕು ಸ್ವಾಮಿ. ದೇವ, ನಿನ್ನ ಉದ್ದೇಶ ಆಗಿರೋದ್ರಿಂದ ಸ್ವಾಮಿ ಎಲ್ಲರಿಗೂ ನಿನ್ನ ಸುವಾರ್ತೆ ಮೂಲೆ ಮೂಲೆಗೂ ಸಾರಲ್ಪಡಬೇಕು ದೇವರೇ. ಇಂಥ ಬೋಧಕರನ್ನ ಎದ್ದೇಳಿಸು ಸ್ವಾಮಿ. ನಿಷ್ಠೆಯಿಂದ ಸ್ವಾಮಿ ಪ್ರಾಮಾಣಿಕತೆಯಿಂದ ಸೇವೆ ಮಾಡುವ ನಿನ್ನ ಮಕ್ಕಳಿಗೆ ನಿನ್ನೆ ಆಧಾರನ ಅಧಿಪತಿಯಾಗಿದ್ದು ನಡೆಸು ಸ್ವಾಮಿ. ದೇವ, ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಕಷ್ಟಗಳಲ್ಲಿ, ಕಾಯಿಲೆಗಳಲ್ಲಿ, ಸಂಕಟಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗ್ತಕ್ಕಂತ, ಸಾಲದ ಬಾಧೆಗಳಲ್ಲಿ ಇರ್ತಕ್ಕಂತ ನಿನ್ನ ಮಕ್ಕಳಿಗೆ ಬಿಡಿಸು ಪ್ರಭುವೆ. ದೇವ, ನೀನು ತೆರೆದ ಬಾಗಿಲು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇಕ್ಕಟ್ಟಿನಲ್ಲಿ ನನಗೆ ಮೊರೆಯಿಡ್ರಿ, ನಾನೇನು ಸದ್ದ ಕೊಡ್ತೇನೆ ಅಂತ ಹೇಳಿದೆಲ್ಲ ಸ್ವಾಮಿ. ನೀನೊಬ್ಬನೇ ದೇವರೆಂಬುದನ್ನು ಎಲ್ಲರಿಗೂ ಪ್ರಚುರಪಡಿಸಲು ಶಕ್ತನಾಗಿದ್ದಿ. ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿದ್ದು ಸಹಾಯ ನೀಡಿ ಕರ್ತನೆ, ನಿಜವಾಗ್ಲೂ ಇದು ದೇವರ ಸಹಾಯ ಎಂಬುದಾಗಿ ತಿಳ್ಕೊಳ್ಳುವಂತ ಅರಿವನ್ನು ಕೊಟ್ಟು ನಡೆಸುವಂತ ತಂದೆಯೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳುವರಾಗಿ ದೇವಪ್ಪ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವ ನಿನ್ನ ಮಕ್ಕಳಿಗೆ ಸಹಾಯವು ಎಲ್ಲಿಂದ ಬರುವುದಾಗಿ ನಿನ್ನ ಸಹಾಯದ ಹಸ್ತ ನೀಡು ಸ್ವಾಮಿ. ನೀನು ಕೊಡ್ತಕ್ಕಂಥ ಅಭಯ ವಚನಗಳನ್ನು ಬಲವಾಗಿ ಹಿಡಿದುಕೊಂಡು ಬದುಕುವಂತೆ ನೀನು ನಡೆಸು ಸ್ವಾಮಿ. ದಿಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು,
ನನ್ನ ಧರ್ಮದ ಬಲಗೈ ನಾನು ನಿನ್ಗೆ ಚಾಚ್ತೇನೆ, ನನ್ನ ಸಹಾಯದ ಹಸ್ತ ನಾನು ನಿನ್ ಕೊಡ್ತೇನೆ ಅಂತ ಹೇಳಿದ್ಯಲ್ಲ ಸ್ವಾಮಿ. ಅಂತ ವಾಗ್ದಾನದಂತೆ ಆ ನಿನ್ನ ಮಕ್ಕಳು ನಿನ್ನ ನೋಡುವ ಸಹಾಯಕ್ಕಾಗಿ ಅಂಗ್ಲಾಚುವ ನಿನ್ ಮಕ್ಕಳಿಗೆ ಆ ಸಹಾಯದ ಹಸ್ತ ನೀನ್ ನೀಡು ಸ್ವಾಮಿ. ತಂದೆ ಆದ ದೇವ್ರೆ, ನಾವು ಉಳಿದಿರೋದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗುವೆಂಬುದಾಗಿ ತಂದೆ, ಇವತ್ತಿನ ದಿನದಲ್ಲಿ ನಾವು ಜೀವಿತರ ಸಂಖ್ಯೆಯಲ್ಲಿ ಎಣಿಸ್ಬೇಕಾದ್ರೆ ಅದು ನಿನ್ನ ಒಂದು ಕೃಪೆ ಸ್ವಾಮಿ. ನಿನ್ನ ವಾಕ್ಯ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿದೆಯಲ್ಲ ಸ್ವಾಮಿ. ನಿನ್ನ ಕೃಪೆ ನಮ್ಗೆ ಸಾಕು. ನಿನ್ನ ಕೃಪೆ ತಪ್ಪಿದರೆ ನಮ್ಮ ಗತಿ ಅಧೋಗತಿ ಪ್ರಭುವೆ. ಅದಕ್ಕಾಗಿ ಸ್ವಾಮಿ ನಾವು ನಿನಗೆ ಸಮರ್ಪಿಸಿ ಕೊಟ್ಟವರಾಗಿದ್ದು ಸ್ತೋತ್ರ ಹೇಳುತ್ತಾ ಯಾವಾಗಲೂ ಹಗಲಿಡು ಸ್ವಾಮಿ ನಿನಗೆ ಧ್ಯಾನಿಸುತ್ತಾ ಅದನ್ನೇ ಸ್ವಾಮಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಿನ್ಗೆ ಅದರಲ್ಲಿ ಆನಂದ ಪಡುವ ಮಕ್ಕಳಾಗಿರುವಂತೆ ನೀ ನಮ್ಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ಈ ಸಂದರ್ಭದಲ್ಲಿ ಚಿಕ್ಕ ಹಿಂಡಾಗಿ ಬಂದಿರ್ತಕ್ಕಂಥ ನಿನ್ನ ಮಕ್ಕಳನ್ನು ನೀನು ಕರುಣಿಸಪ್ಪ. ಒಬ್ಬೊಬ್ಬರನ್ನ ಹೆಸರಾಗಿ ಕಾಪಾಡು ಕರ್ತನೆ. ವಿಶೇಷವಾಗಿ ಸ್ವಾಮಿ ಲೋಕೇಶ್ ಅಂಕಲ್ ಅವ್ರನ್ನ ಆಶೀರ್ವದಿಸಪ್ಪ. ಅವ್ರ ಕುಟುಂಬ ನಿನ್ನ ಆಶೀರ್ವದಿಸು ದೇವ್ರೆ. ತಂದೆಯಾದ ದೇವ್ರೆ, ಅವ್ರಲ್ಲಿಟ್ಟಿರೋ ಭಕ್ತಿ ಭಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಅವರಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಧರ್ಮಶಾಸ್ತ್ರದ ನುಡಿಗಳು ಅವರ ಜೀವಿತದಲ್ಲಿ ನೀನು ಹಿಡಿದು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಒಂದು ಆಶೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಡು ಸ್ವಾಮಿ. ಅವರ ಕುಟುಂಬಿಕ ಜೀವಿತದಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡು ಸ್ವಾಮಿ. ಅವರ ಧರ್ಮ ಪತ್ನಿಯನ್ನು, ಒಂದು ಮಕ್ಕಳನ್ನು, ಸೊಸೆಂದಿರನ್ನು ಸ್ವಾಮಿ, ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ದೇವರೇ, ನೀನು ಅವರು ನಿನ್ನಲ್ಲಿಟ್ಟಿರುವ ಭಕ್ತಿಗೆ ನೀನು ಅವ್ರಿಗೆ ಕೊಡ್ತಕ್ಕಂಥ ಪ್ರತಿಫಲ ಸ್ವಾಮಿ ಅವ್ರಿಗೆ ಎದುರು ನೋಡುವಂತೆ ನೀನು ನಡೆಸು. ನಿನ್ನ ಕಷ್ಟಾರ್ಜಿತ ನೀನು ಅನುಭವಿಸು ಎಂಬುದಾಗಿ ಹೇಳಿದಿ ಸ್ವಾಮಿ. ಕರ್ತನೆ, ಅವರು ಮಾಡಿರುವ ಎಲ್ಲಾ ಪ್ರಯಾಸಕ್ಕೆ ನೀನು ಪ್ರತಿಫಲ ಕೊಟ್ಟು ಅವರಿಗೆ ಸ್ವಾಮಿ ನೀನು ಮಾಡಿದ ಆಶೀರ್ವಾದವನ್ನು ಅನುಭವಿಸಿ ಸಂತೋಷವಾಗಿ ದಿನ ಕಳೆಯುವಂತ ಕೃಪೆ ಅವರಿಗೆ ನೀಡು ಸ್ವಾಮಿ. ತಂದೆಯಾದ ದೇವರೇ, ಜಾನ್ ಡೇವಿಡ್ ಬ್ರದರ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರ ಕುಟುಂಬವನ್ನು ನೀನು ಆಶೀರ್ವದಿಸು ತಂದೆ. ಅವರ ಸಮಸ್ಯೆಗಳನ್ನು ನೀನು ದೂರ ಮಾಡು. ಅವರ ಒಂದು ಮಕ್ಕಳನ್ನು, ಪತ್ನಿಯನ್ನು ಸ್ವಾಮಿ, ಅವರೆಲ್ಲಾ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕೃಪೆಗೆ ನಡೆಸಪ್ಪ. ನಿಮ್ಮ ಮಗಳನ್ನು ಕರುಣಿಸಪ್ಪ. ಮಗಳು ಅವರ ದೇಶದಲ್ಲಿ ಸೇವೆಯಲ್ಲಿರುವಾಗ ಆ ಮಗಳನ್ನು ಬಲಪಡಿಸುತ್ತಾನೆ. ಅವರ ಕುಟುಂಬನ ಆಶೀರ್ವದಿಸು ತಂದೆಯಾದ ದೇವರೇ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮನಾಥ್ ಕೋಲ್ಕರ್ ಬ್ರದರನ್ನು ಕರುಣಿಸು. ಅವರ ಕುಟುಂಬಗಳಿರುವ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡು ಸ್ವಾಮಿ. ದೇವರೇ, ಅವರ ಧರ್ಮ ಪತ್ನಿಯನ್ನು, ಮಕ್ಕಳನ್ನು, ಸೊಸೆಂದಿರನ್ನು, ಮಗನನ್ನು ದೇವರೇ ನೀನು ಕರುಣಿಸಪ್ಪ. ಮೊಮ್ಮಕ್ಕಳನ್ನು ಆಶ್ವಾಸಪ್ಪ ದೇವ. ಅವರು ಒಂದಿಲ್ಲ ಒಂದು ಸಮಸ್ಯೆ ಎದುರಿಸ್ತಿರುವಾಗ, ಆರೋಗ್ಯದ ಸಮಸ್ಯೆಗಳು ಅವರನ್ನು ಕಾಡುತ್ತಿರುವಾಗ ನೀನೇ ಬಿಡಿಸಿ ಕಾಪಾಡು ಕರ್ತನೆ. ಅವ್ರ ಪ್ರಯತ್ನಾರ್ಥದಿಂದ ಸ್ವಾಮಿ ನಿನಗೆ ಸ್ತೋತ್ರ ಹೇಳುವಂತೆ ನೀನು ಅವರನ್ನು ನಡೆಸಪ್ಪ ಕರ್ತನೆ. ಯಾವ ಒಂದು ಕೊರತೆ, ಯಾವ ಒಂದು ಸಮಸ್ಯೆ ಅವ್ರನ್ನ ಕಾಡುತ್ತಿದೆಯೋ ನೀನು ಗೊತ್ತುಂಟು ಸ್ವಾಮಿ. ದೇವರೇ, ಎಲ್ಲರನ್ನು ನಿನ್ನ ಯೋಬನ ಕುಟುಂಬಕ್ಕೆ ಯಾವ ರೀತಿ ನಿನ್ನ ಬೇಲಿ ಹಾಕಿದೆ ಅದೇ ರೀತಿ ಸ್ವಾಮಿ ಅವರೆಲ್ಲರ ಕುಟುಂಬಗಳಿಗೆ ನೀನು ಬೇಲಿ ಹಾಕಿ ನಡೆಸು, ಕಾಪಾಡು ಸ್ವಾಮಿ. ತಂದೆ ಆದ ದೇವರೇ, ಎವಲಿ ನಮ್ಮರನ್ನು ಕರುಣಿಸಪ್ಪ. ಆ ಮಗಳನ್ನು ಬಲಪಡಿಸು, ಆಶೀರ್ವದಿಸು. ಒಪ್ಪಿನ ಪ್ರಾಯದಲ್ಲಿ ನಿನಗೆ ಸ್ತುತಿ ಸ್ತೋತ್ರ ಭಯ ಭಕ್ತಿಯಲ್ಲಿ ಬೆಳೆಯುವಾಗ ಅವ್ರಿಗೆ ಬೇಕಾದಂತ ಆರೋಗ್ಯ ಭಾಗ್ಯ ಬಲ ಶಕ್ತಿಯನ್ನು ಕೊಟ್ಟು ನಡೆಸು ಸ್ವಾಮಿ. ಈಗೋ ರಕ್ಷಕನೇ ಸ್ವಾಮಿ, ನಮ್ಮೆಲ್ಲರ ಕುಟುಂಬಗಳನ್ನು, ನಮ್ಮ ಕುಟುಂಬ ನಿನ್ ಕೈ ಕೊಡ್ತೇನೆ ಸ್ವಾಮಿ. ನಮ್ಮ ಕುಟುಂಬದ ಸಮಸ್ಯೆ ನೀನು ಬಲ್ಲಾತನಾಗಿದ್ದಿ ಕರ್ತನೆ. ದೇವಾ, ನಿನ್ನಲ್ಲಿ ಹಗಲಿರುಳು ಸ್ವಾಮಿ ಅಂಗಲಾಚಿ ಬಿಡುವ ನಿನ್ನ ಮಕ್ಕಳಿಗೆ ನೀನು ಯಾವತ್ತೂ ಕೈ ಬಿಡದಂತ ಹೇಳಿದಿ ರಕ್ಷಕನೇ. ಪ್ರಭುವೇ, ನನ್ನ ಮಗಳ ಭವಿಷ್ಯ ನಿರೂಪಿಸು ಕರ್ತನೆ. ಅವನಸ್ತ ಮಗಳಿಗೆ ನಿನ್ನ ಒಂದು ಕೃಪೆ ತೋರಿಸು ದೇವ. ಅವಳ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಸ್ವಾಮಿ ನೀನು ಯಾವುದನ್ನು ಎಲ್ಲಿಗೆ ಹೋಗ್ಬೇಕೆಂಬ ಪ್ರಶ್ನೆ ಆ ಮಗಳಿಗೆ ಕಾಡ್ತಿರುವಾಗ ದೇವ್ರೆ ನೀನೇ ಆಧಾರವಾಗಿರು. ನೀನೇ ಸರ್ವದಕ್ಕೂ ಶಕ್ತನಾಗಿದ್ದಿ. ಎಲ್ಲಾ ವಿದ್ಯೆ ಬುದ್ಧಿ ಇಟ್ಕೊಂಡು ಸ್ವಾಮಿ ಡಿಗ್ರಿ ಮುಗಿಸ್ಕೊಂಡು ಸ್ವಾಮಿ ಯಾವುದೇ ಸಂಬಳ ಇಲ್ಲದೆ ದುಡಿಯುವ ನಿನ್ ಮಗಳಿಗೆ ನಿನ್ನ ಕೃಪೆ ಕೊಡು ಸ್ವಾಮಿ. ದೇವ, ಇಂಥ ಒಂದು ಕಣ್ಣೆತ್ತಿ ನಿನ್ನ ಕಡೆ ನೋಡುವ ನಿನ್ ಮಕ್ಕಳಿಗೆ ನೀನೇ ಮಾರ್ಗ ತೋರಿಸು ಸ್ವಾಮಿ. ನೀನೇ ಕೈ ಹಿಡಿದು ನಡೆಸು ಸ್ವಾಮಿ. ದೇವ, ಸಬ್ಬತ್ತನ್ನು ಕಳ್ಕೊಳ್ಳದೆ ನಾನು ಎಲ್ಲಿ ಹೋಗ್ಲಿ ಎಂಬ ಪ್ರಶ್ನೆ ಮಗಳಿರುವಾಗ ಕರ್ತನೆ, ನಿಜವಾಗ್ಲು ಅಂತ ಮಕ್ಕಳಿಗೆ ನೀನೆ ಆಧಾರನಾಗಿದ್ದಿ ಸ್ವಾಮಿ. ಸರ್ವವನ್ನು ದಯಪಾಲಿಸಲು ಶಕ್ತನಾಗಿದ್ದಿ ಸ್ವಾಮಿ.
ನೀನೇ ಕೃಪೆ ತೋರಿಸು ಸ್ವಾಮಿ. ದೇವಾ, ನೀನು ಆ ಮಗಳ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಡಪ್ಪ ಕರ್ತನೆ. ತಂದೆಯಾದ ದೇವರೇ ಸ್ವಾಮಿ, ಜಾಸ್ಮಿನ್ ಮಗಳ ಒಂದು ಕುಟುಂಬದ ಸಮಸ್ಯೆ ನೀನು ಬಲ್ಲವನಾಗಿದ್ದಿ ಪ್ರಭುವೆ. ಆ ಕುಟುಂಬಕ್ಕೆ ಏನು ಅವಶ್ಯವಿದೆ ಎಂಬುದು ನೀನು ಬಲ್ಲವನಾಗಿದ್ದಿ. ದುಷ್ಟ ಸೈತನ ಅಂಧಕಾರ ಶಕ್ತಿಗಳು ದೂರ ಮಾಡು ಸ್ವಾಮಿ. ಪ್ರೀತಿ, ಶಾಂತಿ, ದಯ, ಭಯ, ಭಕ್ತಿಯಲ್ಲಿ ತುಂಬಿಸು ಸ್ವಾಮಿ. ತಂದೆಯಾದ ದೇವರೇ, ಮಗಳಿಗೆ ದೇವ ನೀನು ಮಾರ್ಗ ತೆರೆದು ನೀನು ಬೇಕಾದಂತ ಆಶೀರ್ವಾದವನ್ನು ಕೊಡು ಸ್ವಾಮಿ. ಪ್ರಭುವೆ, ಯೆಹೋವನಲ್ಲಿ ಭಯಭಕ್ತಿಗಳನ್ನು ಯಾವ ಆಶೀರ್ವಾದ ಹೊಂದದೇ ಇದ್ದಾನೋ ಎಂಬುದಾಗಿ ಎಲ್ಲ ಆಶೀರ್ವಾದಕ್ಕೆ ನೀನೇ ಮೂಲ ಕಾರಣನಾಗಿದ್ದಿ. ಆ ಒಂದು ಆಶೀರ್ವಾದ ಆ ಕುಟುಂಬಕ್ಕೆ ಅನುಗ್ರಹಿಸಿಕೊಡುವಪ್ಪ ಸ್ವಾಮಿ. ನಿನ್ನ ಸತ್ಯವಾಕ್ಯ ಕುಟುಂಬದಲ್ಲಿ ಪ್ರಜ್ವಲಿಸುವಂತೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ರಕ್ಷಕ ಅವಳು 24ನೇ ತಾರೀಕು ಬರೆಯುವ ಪರೀಕ್ಷೆಯಲ್ಲಿ ಜಯ ಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ರಕ್ಷಕನೇ, ಜಾಯ್ ಮಗನ ಕುಟುಂಬದಲ್ಲಿ ನೀನು ಪ್ರಸಾದ ತೀರಿಸು. ತಂದೆಯ ಮಗಳ ಆ ಒಂದು ಟ್ರಾನ್ಸ್ಫರ್ಗಾಗಿ ಸ್ವಾಮಿ ಕಾಯ್ತಾ ಇರುವಾಗ ನೀನೇ ಸರ್ವರ ಹೃದಯದಲ್ಲಿ ಮಾತಾಡಲು ಶಕ್ತನಾಗಿದೆ. ಅಧಿಕಾರಿಗಳು ಯಾವ ಇದನ್ನು ರುಜಾ ಆಗದೆ ಇದ್ದಾರೋ ಅದು ನೀನ್ ಬಲ್ಲವನಾಗಿದ್ದಿ ಸ್ವಾಮಿ. ಇವತ್ತು ಆ ಅದ್ಭುತ ಕಾಣುವಂತ ಶಕ್ತಿ ನಮಗ್ ಕೊಡು ಸ್ವಾಮಿ. ಅತಿ ಬೇಗನೆ ಹೋಗಿ ತನ್ನ ಕಾರ್ಯನಿರ್ವಹಿಸುವಂತೆ ಮಗಳಿಗೆ ನೀನೇ ದಯ ತೋರಿಸು ಸ್ವಾಮಿ. ಅಪ್ಪ ರಕ್ಷಕ, ಈ ಸಂದರ್ಭದಲ್ಲಿ ದೇವಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯ ಬೋಧಕರು ನಡೆಸ್ತಿರುವಾಗ ನೀನ್ ಅವ್ರ ಜೊತೆಲಿ ಇದ್ದು ನಮ್ಮ ಈ ದಿನ ಎಲ್ಲ ನಿನ್ನ ಕೃಪೆಗೆ ನಮ್ಮನ್ನು ನಡೆಸಿ ಕಾಪಾಡಪ್ಪ. ನಿನ್ನ ವಾಕ್ಯವೇ ನಮ್ಗೆ ಎಲ್ಲರಿಂದ ಕಾಯುವಂತೆ ನೀನ್ ನಮ್ಮನ್ನು ನಡೆಸು ಪ್ರಭು. ಈ ನನ್ನ ಪ್ರಾರ್ಥನೆಗೆ ಸ್ವಾಮಿ, ನನ್ನ ಪಾಪಗಳು ಅಡ್ಡಿಯಾಗಿದ್ರೆ ನನ್ನ ಪಾಪನು ಕ್ಷಮಿಸು ದೇವರೇ. ನನ್ನ ಪ್ರಾರ್ಥನೆ ಕೇಳು. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರೀದರ್ ಪ್ರಾಂತ್ಯದ ಸಮಸ್ಯೆ ನೀನು ದೊಡ್ಡ ಬಲ್ಲಂತ ದೇವರಾಗಿದೆಯಪ್ಪ ಕರ್ತನೆ. ಶಾಲೆ ಆಗ್ಲಿ ಸ್ವಾಮಿ, ಶಿಕ್ಷಣ ಆಗ್ಲಿ ದೇವ್ರೆ, ಇಲ್ಲಿನ ಪರಿಸ್ಥಿತಿ ನೀನು ಬದಲಾಯಿಸಪ್ಪ. ಪವಿತ್ರ ಆತ್ಮನ ಶಕ್ತಿ ತುಂಬಿಸಪ್ಪ. ಎಲ್ಲರಲ್ಲಿ ಪ್ರೀತಿ, ಶಾಂತಿ, ದಯ ಕೊಡು, ಭಕ್ತಿ ಭಯ ಕೊಡು ಸ್ವಾಮಿ. ತಂದೆ ಅಧಿಕಾರಿಗಳು ಸಿಡ್ಕೊಂಡು ಸ್ವಾಮಿ, ಎಲ್ಲಾ ವರ್ಕರ್ಸ್ಗಳು ನಿನ್ನ ಕರುಣಿಸು ದೇವರೇ ಸ್ವಾಮಿ. ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ಈ ಪ್ರಾಂತ್ಯಕ್ಕೆ ಅಧಿಕಾರಿಗಳ ಹೃದಯದಲ್ಲಿ ಮಾತನಾಡಿ ಆ ಒಂದು ಕಾರ್ಯ ಮಾಡ್ಲಿಕ್ಕೆ ನಿನ್ನೆ ಸಹಾಯ ಕೊಟ್ಟು ನಡೆಸು ಸ್ವಾಮಿ. ಕಣ್ಣೀರಿನ ಪ್ರಾರ್ಥನೆ ಕೇಳು ಸ್ವಾಮಿ. 24ನೇ ತಾರೀಕು ನಡೆಯುವಂತ ಒಂದು ಆಲ್ ನೈಟ್ ಪ್ರೇಯರ್ಗಾಗಿ ನಿನ್ನಲ್ಲಿ ಬಿಡ್ತೇನೆ. ನೀನೇ ದಯ ತೋರಿಸು, ಕಾಪಾಡು ಸ್ವಾಮಿ. ಕರ್ತನೆ, ನೀನೇ ಅದರಲ್ಲಿ ಜಯ ಕೊಡು ಕರ್ತನೆ. ಮತ್ತೊಂದು ಆವರ್ತಿ ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳು ಪ್ರಭುವೆ. ನಮ್ಮ ಕೂಗಿಗೆ ನೀನೇ ಸದುತ್ತರ ನೀಡಿ ಸ್ಪಂದಿಸಿ ಆಶೀರ್ವಾದಗಳನ್ನು ಸುರಿಮಳೆಯಾಗಿ ಸುರಿಸಿ ಮಹಿಮೆ ಹೊಂತೆ ಅಂತೇಳಿ ನನ್ನ ತಂದೆ ನಿನ್ನ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಕುಟುಂಬದಂತ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಏನಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ನಮ್ ಸ್ಕೂಲ್ಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. 10th ಪರೀಕ್ಷೆ, 8th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಇದೆ ಪಾಸ್ಟರ್. ನಿಮ್ ಪ್ರಾರ್ಥನೆ. ಆಮೇಲೆ ನನ್ನ ಮಗಳು 24ನೇ ತಾರೀಕು ಒಂದು ಎಕ್ಸಾಮ್ ಬರೀತಾ ಇದ್ದಲ್ಲ, ಅದಕ್ಕೋಸ್ಕರ ಅವರೆಲ್ಲರೂ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ಹೇಳಿ. ನಮ್ಮ ಪ್ರಿನ್ಸ್ ಆರೋಗ್ಯವಾಗಿ ಅವರ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಕರ್ತನೆ, ನಮ್ಮ ಮನೋನೇತ್ರಗಳನ್ನ ತೆರೆದು ಆಕಾಶದಲ್ಲಿ ಅಶೀನ ರೂಢನಾಗಿರುವಂತ ನಿನ್ನನ್ನು ದೃಷ್ಟಿಸುವಂತ, ನಿನ್ನ ದರ್ಶನ ಪಡೆಯುವಂತ, ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ಒಂದೇ ಮನಸ್ಸಿನಿಂದ ಈ ಭೂಮಿ ಮೇಲೆ ನಡೆಯುವಂತ ಕಾರ್ಯಗಳಲ್ಲಿ ನೊಂದಿರುವಂತ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸಿ ಬಿಡುಗಡೆಗಾಗಿ ಹಂಬಲಿಸಿ ಬೇಡುವಂತ ಸೌಭಾಗ್ಯವನ್ನ ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಸ್ತೋತ್ರ. ಪ್ರತಿದಿನವೂ ಎಚ್ಚರವಾಗಿದ್ದುಕೊಂಡು ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುತ್ತಿರುವಂತ ಈ ನಿನ್ನ ಮಂದಿಯನ್ನ ನೀನು ಆಶೀರ್ವದಿಸು ಸ್ವಾಮಿ. ನಮ್ಮ ಜೊತೆಗೆ ಎಷ್ಟೋ ಮಂದಿ ವ್ಯಕ್ತಿಗತವಾಗಿ ಎದ್ದು ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಂತವರಾಗಿದ್ದಾರೆ.
ಅಂತವರ ಪ್ರಾರ್ಥನೆಗಳನ್ನು ನೀನು ಲಾಲಿಸು ಸ್ವಾಮಿ. ಎಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ವಾಮಿ, ಈ ಲೋಕದಲ್ಲಿ ನಡೆಯುವಂತ ನೀತಿಗೆ ವಿರುದ್ಧವಾದ ಕಾರ್ಯಗಳಿಂದ ಬಿಡುಗಡೆಗಾಗಿ ಸ್ವಾಮಿ, ಎಲ್ಲ ಕಷ್ಟ ಸಂಕಟ ನೋವು ಹಿಂಸೆ ದುಃಖಗಳಿಂದ ಬಿಡುಗಡೆಗೆ ಆಗಿಯೇ ಸ್ವಾಮಿ, ಎಲ್ಲ ಬಡತನಗಳನ್ನ ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆಗಾಗಿ ಇರುವಂತವುಗಳಾಗಿವೆ ಸ್ವಾಮಿ. ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ನೀನು ವಾಗ್ದಾನಗಳನ್ನ ನೆರವೇರಿಸುವಂತ ದೇವರು, ವಾಗ್ದಾನಗಳನ್ನ ಮಾಡಿದವನು ಆಗಿದ್ದೀ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ವಾಗ್ದಾನಗಳು ನಿಶ್ಚಯವಾಗಿ ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರುವಂತೆ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿ ಸ್ವಾಮಿ, ನಾವು ಸೆರೆಯಲ್ಲಿದ್ದೇವೋ ಎಂಬುದನ್ನ ಆ ಭಯದಿಂದ ಬಿಡುಗಡೆ ಮಾಡಿ, ಕನಸು ಕಂಡಂತೆ ಆ ಎಲ್ಲ ಕಷ್ಟಗಳನ್ನೆಲ್ಲ ಮಾಯ ಮಾಡಿ ನಿನ್ನ ಪರಿಶುದ್ಧವಾದ ಕೃಪಾ ಹಸ್ತದ ಪರಾಂಬರಿಕೆಯಲ್ಲಿ ಸ್ವಾಮಿ ನೀನು ಒದಗಿಸಿಕೊಡುವಂತ ಸುಕ್ಷೇಮದ ಬದುಕನ್ನ ಅನುಭವಿಸುವಂತೆ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಿ, ನಿನ್ನ ನಾಮದ ಮಹಿಮೆಯಿಂದ ತುಂಬಿಸಿ, ನಿನ್ನ ನೀತಿಯ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ದಿನನಿತ್ಯವೂ ಬರಮಾಡಿ, ನಾವು ಈ ಭೂಮಿ ಮೇಲೆ ಸ್ವಾಮಿ ನೀತಿಯ ವೃಕ್ಷಗಳಾಗಿದ್ದು ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ವಾಗ್ದಾನಗಳನ್ನ ಅನೇಕರ ಜೀವಿತದಲ್ಲಿ ನೆರವೇರುವಂತೆ ಕಾರ್ಯ ಮಾಡಲು ನಮ್ಮನ್ನ ಉಪಯೋಗಿಸ್ಕೋ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ಅನುಭವಿಸುತ್ತಿರುವಂತೆ ಎಲ್ಲ ನೋವಿನಿಂದ, ಕಷ್ಟದಿಂದ, ಸಂಕಟಗಳಿಂದ, ಬಿಡುಗಳಿಂದ, ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ವಾಗ್ದಾನಗಳು ನೆರವೇರುವಂತೆ ಕಾರ್ಯ ಮಾಡು ಕರ್ತನೇ. ಈ ಭೂಮಿ ಮೇಲೆ ನಿನ್ನ ಮಕ್ಕಳು ಸದಾ ಕಾಲವು ಸಂತೋಷ, ಸಮಾಧಾನ, ನೆಮ್ಮದಿಗಾಗಿ ಹಂಬಲಿಸುತ್ತಾ ಬದುಕುತ್ತಿರುವಾಗ ಈ ಭೂಮಿಯ ಮೇಲೆಯೇ ಸ್ವಾಮಿ ನಿನ್ನಿಂದ ಸಿಗುವಂತ ಎಲ್ಲಾ ವಾಗ್ದಾನಗಳನ್ನ ಸ್ವಾಮಿ ಅವರ ಜೀವಿತದಲ್ಲಿ ನೆರವೇರುವುದನ್ನ ಕಾಣುವಂತೆ, ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ದೂತರು ನಿನ್ನ ಭಕ್ತರ ಹೆಜ್ಜೆಗಳನ್ನ ಕಾಯಲಿ. ನಿನ್ನ ಪರಿಶುದ್ಧಾತ್ಮ ದೇವರು ನಿನ್ನ ಮಕ್ಕಳನ್ನ ಕೈ ಹಿಡಿದು ನಡೆಸಲಿ. ನಿನ್ನ ವಾಕ್ಯವು ನಿನ್ನ ಮಕ್ಕಳ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಪವಿತ್ರಾತ್ಮ ದೇವರು ಪರಿಶುದ್ಧವಾದಂತ ಆತ್ಮೀಯ ವರಗಳಿಂದ ತುಂಬಿಸಲಿ. ಈ ಭೂಮಿ ಮೇಲೆ ನಿನ್ನ ನಾಮದ ಘನತೆಗಾಗಿ ಬದುಕಿ ಬಾಳಿ ನಿನ್ನನ್ನು ಘನಪಡಿಸಲು ಬೇಕಾದಂತ ಪರಲೋಕದ ಸಕಲ ಧನ ಐಶ್ವರ್ಯಗಳನ್ನು, ಪರಲೋಕದ ಎಲ್ಲ ಆತ್ಮಿಕ ವರಗಳನ್ನು, ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಸ್ವಾಮಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಸ್ಥಳ ಹಿಡಿಯಲಾರದಷ್ಟು ಸುರಿಸಿ ನಿನ್ನ ನಾಮದ ಘನತೆಗೋಸ್ಕರ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ದುಡಿಯುವಂತ ಪ್ರತಿಯೊಂದು ಕೈಗಳನ್ನು ಆಶೀರ್ವದಿಸು. ಮನೆಗೆ ಆಧಾರವಾಗಿದ್ದುಕೊಂಡು ಸುಖ, ಸಂತೋಷ, ಸಮಾಧಾನಕ್ಕಾಗಿ ಹಂಬಲಿಸುವಂತ ಕೈಗಳನ್ನ ಬಲಪಡಿಸು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಮೃದ್ಧಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡು ಸ್ವಾಮಿ. ಹೋಗುವಾಗಲೂ ಬರುವಾಗಲೂ ನಿನ್ನ ದೂತರನ್ನ ಕಾವಲಿರಿಸಿ ಬರುವಂತಹ ಸಮಯದಲ್ಲಿ ಸಂತೋಷದ, ಸಂಭ್ರಮದ, ಸಂತುಷ್ಟಿ ಸಹಿತವಾದ ಆಶೀರ್ವಾದಗಳೊಂದಿಗೆ ಮನೆಗೆ ಹಿಂತಿರುಗುವಂತೆ ಕಾರ್ಯ ಮಾಡು. ಪ್ರತಿದಿನವೂ ನಿನ್ನ ಮಕ್ಕಳ ಜೀವಿತದಲ್ಲಿ ಸುಖವು ಹೆಚ್ಚೆಚ್ಚಾಗಲಿ ಸ್ವಾಮಿ. ಸಮೃದ್ಧಿಯು ತುಂಬಿಕೊಳ್ಳಲಿ ಕರ್ತನೆ. ಯಾವ ಕೊರತೆಯೂ ಇಲ್ಲದೆ ಸ್ವಾಮಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಎಂಬುದಾಗಿ ಸ್ವಾಮಿ ಬಲವಾದ ವಿಶ್ವಾಸದಿಂದ ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ, ನೋವು, ಸಂಕಟ, ಹಿಂಸೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥನೆ ಸ್ವಾಮಿ. ಎಲ್ಲರ ಕಣ್ಣುಗಳು ಎಲ್ಲರನ್ನು ನಿನ್ನ ಕಣ್ಣುಗಳು ನೋಡುವಂತವುಗಳಾಗಿ ಸ್ವಾಮಿ. ನೀನು ಎಲ್ಲರನ್ನ ದೃಷ್ಟಿಸುವಂತ ದೇವರಾಗಿ ಸ್ವಾಮಿ. ಎಲ್ಲ ಸಂಕಷ್ಟಗಳಿಂದ ನಿನ್ನ ಮಕ್ಕಳನ್ನ ಬಿಡುಗಡೆ ಮಾಡು. ಕಷ್ಟ ಕಾರ್ಯಗಳಿಂದ ವಾಸಿ ಮಾಡು. ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಅವರು ಕನಸು ಕಂಡವರಂತೆ ಎಚ್ಚರವಾಗಿದ್ದು ನಿನ್ನ ಆಶೀರ್ವಾದಗಳನ್ನು ಅನುಭವಿಸಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಅವರ ಬಾಯಿ ನಗೆಯಿಂದಲೂ, ಅವರ ಹೃದಯವು ಹರ್ಷದಿಂದಲೂ, ಅವ್ರ ಬಾಯಲ್ಲಿ ನಿನ್ನ ಸ್ತೋತ್ರವು, ನಿನ್ನ ಹರ್ಷ ಗಾನವು ಸ್ವಾಮಿ ಹೊಳಲುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ತೋತ್ರ ರಾಜ. ಈ ಬೆಳಗನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವಂತ ಅವಕಾಶಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶ್ವಾಸು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಂತ ಪ್ರಾರ್ಥನೆಗಾಗಿ ಸ್ತೋತ್ರ ಸ್ವಾಮಿ. ಅವರ ಹೃದಯದಲ್ಲಿರ್ತಕ್ಕಂಥ ಎಲ್ಲ ನೋವನ್ನ ಪರಿಹರಿಸು. ಅವರ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಆಶೆಗಳನ್ನ ಈಡೇರಿಸು. ಅವರ ಇಷ್ಟಾರ್ಥಗಳನ್ನ ನೆರವೇರಿಸು. ಅವರ ಬಯಕೆಗಳನ್ನ ತೀರಿಸು. ಅವರೆಲ್ಲ ಕೊರತೆಗಳನ್ನ ನೀಗಿಸು. ನಿನ್ನ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವಂತೆ ಯಾವ ಭವಿಷ್ಯದ ಭಯವಿಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ನಿನ್ನಿಂದ ಸ್ವಾಮಿ ಅವರು ಸಂಪೂರ್ಣವಾದಂತ ಆ ನಿರೀಕ್ಷೆಯ ಪ್ರತಿಫಲವನ್ನು ಹೊಂದಿ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು.
ಮಕ್ಕಳ ಭವಿಷ್ಯವನ್ನು ನೀನು ರೂಪಿಸು, ಅವರ ಕನಸುಗಳನ್ನ ನೆರವೇರಿಸು ಸ್ವಾಮಿ, ನನಸಾಗಿ ಮಾಡು ಸ್ವಾಮಿ, ಅವರ ಎಲ್ಲ ಆಶೆಗಳನ್ನ ಈಡೇರಿಸು ಸ್ವಾಮಿ. ಪವಿತ್ರಾತ್ಮನ ಬಲದಿಂದ ದಿನನಿತ್ಯವೂ ಜಯದ ಮಾರ್ಗದಲ್ಲಿ ನಡೆಸಿ ಸುಭಿಕ್ಷ ಸಂವತ್ಸರಗಳನ್ನು ಅನುಗ್ರಹಿಸಿ ನಿನ್ನ ಸೇವೆ ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ